ಮರವೂರು ಕೆಂಜಾರು ಬಳಿ ಗೋವುಗಳನ್ನ ಹತ್ಯೆ ಮಾಡಿ ತ್ಯಾಜ್ಯಗಳನ್ನ ಬಿಸಾಕಿದ್ದು ಅಲ್ಲದೆ ನೂರಾರು ಗೋವುಗಳ ಹತ್ಯೆ ಮಾಡಿದ ಸ್ಥಳಕ್ಕೆ ಮತ್ತು ಗೋವನ್ನ ಕಳೆದುಕೊಂಡವರ ಮನೆಗೆ ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಭೇಟಿ ನೀಡಿದರು. ಶಾಸಕರಾದ ಉಮಾನಾಥ್ ಕೋಟ್ಯಾನ್, ಪ್ರಾಂತ ಬಜರಂಗದಳ ಸಹ ಸಂಯೋಜಕರಾದ ಭುಜಂಗ ಕುಲಾಲ್, ಜಿಲ್ಲಾಧ್ಯಕ್ಷರಾದ ಎಚ್.ಕೆ. ಪುರುಷೋತ್ತಮ, ಜಿಲ್ಲಾ ಸಂಯೋಜಕ ನವೀನ್ ಮೂಡುಶೆಡ್ಡೆ, ಜಿಲ್ಲಾ ಗೋರಕ್ಷಾ ಪ್ರಮುಖ್ ಹರೀಶ್ ಎಡಪದವು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾವು ಕೆಂಜಾರು ಗ್ರಾಮದಲ್ಲಿದ್ದೇವೆ. ಮೊನ್ನೆ ಬಜ್ಪೆ ಪಟ್ಟಣ ಪಂಚಾಯತಿನ ಚುನಾವಣೆಗೆ ಅಂತ ಹೇಳಿಕೊಂಡು ಮತಯಾಚನೆಗೆ ನಮ್ಮ ಕಾರ್ಯಕರ್ತರು ಹೋಗುತ್ತಿರುವಾಗ ನಮ್ಮ ಇಲ್ಲಿ ನಾಗಾರ್ಜುನದ್ದು ಸ್ಥಳ ತುಂಬ ಎಷ್ಟೋ 200-300 ಎಕರೆ ಜಾಗ ಇವತ್ತು ದೊಡ್ಡ ದೊಡ್ಡ ಹುಲ್ಲು ಬೆಳೆದು ಖಾಲಿಯಾಗಿ ಅದು ಓಪನ್ ಆಗಿ ಬಿದ್ದಿದೆ. ಈ ಭಾಗದ ಜನರು ಅನೇಕ ತಮ್ಮ ಜೀವನೋಪಾಯಕ್ಕಾಗಿ ದನಗಳನ್ನು ಸಾಕಿ ಅದನ್ನು ಮೇಲಿಕೆಯಲ್ಲಿ ಈ ಖಾಲಿ ಜಾಗದಲ್ಲಿ ಬಿಟ್ಟು ಅದನ್ನು ಸಾಕಿ ಅದರ ಹಾಲನ್ನು ಕರೆದು ಅದರಲ್ಲಿ ಜೀವನ ತೆಗೆಯುವಂಥ ಅನೇಕ ಕುಟುಂಬಗಳಿವೆ. ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗುವಂಥ ಸಂದರ್ಭದಲ್ಲಿ ಯಾರು ಹೋಗದಂಥ ಒಂದು ಜಾಗ, ಆ ಜಾಗದಲ್ಲಿ ಎಷ್ಟೋ ದನಗಳನ್ನು ಕಡಿದು ಅದರ ಕರುಳು, ಅದರ ತಲೆ, ಅದರ ಕೈಕಾಲುಗಳ ತುಂಡುಗಳೆಲ್ಲ ಲೋಡು ಕಟ್ಲೆ ಅಲ್ಲಿ ಬಿದ್ದು ಏನು ವಾಸನೆ ಬರ್ತದೆ ಅಂತ ನೋಡುವಾಗ ವಾಸನೆ ಬರುವುದು ಅದೇ. ಎಷ್ಟೋ ದನ ಕರುಗಳನ್ನು ಕಡಿದಂಥ ಅದರ ಕರುಳು ಮತ್ತು ಬೇರೆ ಬೇರೆ ಅದರ ಬೇಡದ ವಸ್ತುಗಳನ್ನು ಬಿಸಾಡಿ ಸುಮಾರು ಒಂದು ಲಾರಿಯಲ್ಲಿ ಆಗುವಷ್ಟು ಕಶ್ಮಲಗಳಲ್ಲಿ ಇತ್ತು. ಹಾಗೆ ಇಲ್ಲಿ ಬಂದು ಕೇಳುವಾಗ ನಮ್ಮದು ದನ ಇಲ್ಲ ಅಂತ ಹೇಳಿ ನಮ್ಮ ಹೊನ್ನಮ್ಮನವರ ಮನೆಯಿಂದ, ಇಲ್ಲಿ ಎದುರುಗಡೆ ಹೊನ್ನಮ್ಮನವರ ಮನೆಯಿಂದ, ವಸಂತಿ ಅವರ ಮನೆಯಿಂದ, ಮಾಬಲ್ ಪೂಜಾರಿ ಅವರ ಮನೆಯಿಂದ, ಶಶಿಕಲಾ ಅವರ ಮನೆಯಿಂದ ಒಂದು 4-5 ದನಗಳು ನಮ್ಮ ಮನೆಯಿಂದ ಹೋಗಿದೆ. ನಾವು ಅದನ್ನು ದುಡಿದು ಅದರಲ್ಲಿ ಹಾಲು ಕರೆದು ನಾವು ಜೀವನ ಸಾಗಿಸ್ತೇವೆ ಅಂತ ಹೇಳಿದರು. ಇವತ್ತು ಅವರ ಮನೆಗಳಿಗೆ ಹೋಗುವಾಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಮೇಲಿಕೆ ಕಟ್ಟಿದ್ದೇವೆ, ಅದನ್ನು ಹಗ್ಗದಲ್ಲಿ ಕಟ್ಟಿರ್ತಾರೆ. ಕೆಲವರು ಮೇಲಿಕೆ ಬಿಡ್ತಾರೆ, ಯಾಕಂದ್ರೆ ಇಲ್ಲಿ ಮನೆಯ ಸುತ್ತಮುತ್ತ ಅದನ್ನು ಅಲ್ಲಿಂದ ಬಂದಿದ್ದು ಯಾರಿಗೆ ಕಾಣದ ರೀತಿಯಲ್ಲಿ ಅದನ್ನು ಕೊಂಡೋಗಿ ಬಹುಶಃ ತಲೆ ಕಡಿದಿದ್ದಾರೆ. ಎಷ್ಟೋ ದನಗಳ ತಲೆಯನ್ನು ಇವತ್ತು ಕಡಿದು ಮಾಂಸ ಮಾಡಿಕೊಂಡು ಅದನ್ನು ಉಳಿದಂತನ್ನು ಅಲ್ಲಿ ಬಿಸಾಡಿ ಹೋಗಿದ್ದಾರೆ. ಈಗಾಗಲೇ ಈ ನಮ್ಮ ಅಕ್ಕಂದಿರೆಲ್ಲ ಹೋಗಿ ಯಾರ್ಯಾರ ಮನೆಯಿಂದ ಹೋಗಿದ್ದು ಅವರೆಲ್ಲ ಅಕ್ಕಂದಿರು ಹೋಗಿ ಇಲ್ಲಿ ಬಜ್ಪೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಈಗಾಗಲೇ ಕೊಟ್ಟಿದ್ದಾರೆ. ಕೊಟ್ಟು 1 ವಾರ ಆಯಿತು. ಈಗಾಗಲೇ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡುವಾಗ ನಾವು ಸಂದೇಹ ಇದ್ದವ್ರನ್ನ ಕರೆದು ಎಂಕ್ವೈರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದೇನೆ. ಈಗಾಗಲೇ ನಾನು ನಿಮ್ಮ ಮೂಲಕ ಮಂಗಳೂರಿನ ಶಿಸ್ತಿನ ಸಿಪಾಯಿ ಅಂತ ಹೆಸರು ಗಳಿಸಿದಂಥ ನಮ್ಮ ಪೊಲೀಸ್ ಕಮಿಷನರ್ ಅವರು ಇದನ್ನು ಗಮನಿಸಬೇಕು. ದಯವಿಟ್ಟು ಇದರ ಬಗ್ಗೆ ಸೂಕ್ತವಾಗಿ ಒಂದು ಟೀಮನ್ನು ಮಾಡಿ, ಪೊಲೀಸ್ನವರೊಂದು ತಂಡವನ್ನು ಮಾಡಿ, ಇದು ಯಾರು ಮಾಡಿದ್ದಾರೆ, ಇಷ್ಟು ದೊಡ್ಡ ರಾಶಿಯಲ್ಲಿ ದನದ ಕರುಳು, ದನದ ಕೈಕಾಲುಗಳು, ಇದು ಹೇಗೆ, ಯಾರು ಇದನ್ನು ಕಡಿದಿದ್ದಾರೆ, ಯಾರು ದನಗಳನ್ನು ಕೊಟ್ಟಿದ್ದಾರೆ, ಎಲ್ಲಿಂದ ಕದಿದ್ದಾರೆ, ಕದ್ದುಕೊಂಡು ಹೋಗಿದ್ದಾರೆ, ಇದೆಲ್ಲ ಮಾಹಿತಿಗಳನ್ನು ಮಾನ್ಯ ಪೊಲೀಸ್ ಆಯುಕ್ತರು ಒಂದು ತಂಡವನ್ನು ಮಾಡಿ ಇದನ್ನು ಎಂಕ್ವೈರಿ ಮಾಡಬೇಕು, ತನಿಖೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಗ್ರಾಮಸ್ಥರ ಅವರ ಮನೆಗೆ ಬಂದಿದ್ದೇನೆ, ಅವರ ಮನೆಯವರೆಲ್ಲ ಇಲ್ಲಿದ್ದಾರೆ ನಮ್ಮೊಟ್ಟಿಗೆ. ಹಾಗಾಗಿ ನೋಡಿ, ಇಲ್ಲಿ ಪಾಪ ಎಷ್ಟೋ ಜನ ತಾಯಂದಿರು ಒಂದು ಹಾಲಿನ ಸೊಸೈಟಿಯನ್ನು ಮಾಡಿಕೊಂಡು ದನಗಳನ್ನು ಮನೆಯಲ್ಲಿ ಸಾಕಿ, ಅದು ಸಹ ಗೀರ್ ಅಂತ ದನಗಳು, ಅದನ್ನು ಸಾಕಿ ಸಾಲ ಮಾಡಿ ಪಾಪ ಸೊಸೈಟಿಯಲ್ಲಿ ಸಾಲ ಮಾಡಿ ದನಗಳನ್ನು ಖರೀದಿ ಮಾಡಿಕೊಂಡು ಅದನ್ನು ಹಾಲು ಕರೆದು ಜೀವನ ಸಾಗಿಸುವಂಥ ತಾಯಂದಿರು ಇವತ್ತು ಕೂಗ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಪೊಲೀಸ್ ಆಯುಕ್ತರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ನೀವೊಂದು ಒಳ್ಳೆಯ ತಂಡವನ್ನು ಮಾಡಿ, ಇದರ ಹಿಂದೆ ಯಾರ್ಯಾರಿದ್ದಾರೆ, ಎಷ್ಟು ದೊಡ್ಡ ತಂಡ ಇದೆ, ಅದನ್ನು ಹಿಡಿದು ಅವರಿಗೆ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಈ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಪೊಲೀಸರಲ್ಲಿ ಮತ್ತು ಕಮಿಷನರಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅವು ಬೆತ್ತಲ್ಲ ನಾನು ಅದಕ್ಕೆ ಅವಲೇ ಅರೆ ಹುಷಾರಿ ಗಂಟೆ ನಿಂತ ಅಂತ ಮಾಡ್ತಲ್ಲ ಇಂಚೆ ಕೊನಿ ಅದಾದ ಮಾಡ್ತು ಬನ್ನಿ ಬಾ ರೈಟ್ ಆಯ್ತು ದಿನ
ಎನ್ನ ಪುದರ್ ದಯಾವತಿ ಬಂದು ಎಂಕಲ್ ನಾಲ್ ಬೆತ್ತಲ ಪೋಯ ನೆಡೆ ಬಲ್ಲುರ್ದೆ ಕಟ್ಟು ಎದುರೆ ಕಟ್ಟು ಪಾರ್ದಿ ನಲ್ಪಾರ್ದೆ ಪಾತಂ ಪೋತೇರು ಎನ್ನ ಕಣ್ಣನ ಹುಷಾರ್ಲಿ ಡಿಸ್ಕ್ ಪ್ರಾಬ್ಲಮ್ ಎಂಕಲ್ ಒಂಜಿ ಪೇರ್ಡೆ ದಿನ ಪೋಪುನ ಪೇರ್ ಕೊಡ್ದು ತಾಂಕದ ದಿನ ಪೋಪುನ ಉಲ್ಲ ಇಂಚ ಪೂರ ಬಲ್ಲುರ್ದೆ ಕೊನಿಯಡ ಎಂಕಲ ಪರಿಸ್ಥಿತಿ ಎಂಚ ಎಂಕಲ್ ದಾದ ಮಲ್ಪೋಡು ಪೊಲೀಸ್ ದಾಖಲೆ ಇನ್ಫಾರ್ಮ್ ಮಲ್ತ ಅಕುಲು ದಾಲ ಇಂಚಿ ಬೈಜೀರ್ ಸಾಲ ಮಲ್ತದ ಎಂಕುಲು ಪೂರ ಒಂದು ಪೇತದೆ ತೊನ್ನು ಮುಕ್ಕಳು ಬಲ್ಲುರ್ದೆ ರೆಡೇನೆ ಪಾತಂ ಪೋಪೇರು ನಾಲ್ ಬೆತ್ತ ಬೋಂಡೆನ್ನ ಒಂಜಿ ತಿಂಗೊಳ್ಡೆ ನನ ಇಡೇಗೆ ಎಂಕುಲ ಪೆತ್ತ ಒಂಜಿಲ ಪುರ ಇಡೇಗೆ ಉಂತೋಡು ಅಕುಲು ಐನಾತ್ ಬೇಗ ನೆಟ್ ಕಾನೂನು ಕ್ರಮ ದೆತೋ ನೋಡ್ ನೆಟ್ ನನ್ನ ಮಿತ್ತಿ ಎಂಕುಲ ಓ ಪೆತ್ತಲ ನೆಟ್ ಪೋರೆ ಬಲ್ಲಿ ನೆಟೇನೆ ಎಂಕುಲ ಐಟೇನೆ ಮಾಸ ಮಲ್ದಿನಿ ಕೊಂದು ಪೆತ್ತಲೇನು ಪೂರ ಏತ್ ಬೆತ್ತಲೇನು ಮಾಸ ಮಲ್ದೇರು ಇಂಚೆನ ಎಂಕುಲ ಎಂಚ ತಾಂಕುನ ಎಂಚ ದಿನ ಒಂದು ಪೆತ್ತ ತಾಂಕುನ ಎಂಚ ದಿನ ಐಟೇ ದಿನ ಪೋಪುನ ಎಂಕ್ಲೆಗ್ ಪೆತ್ತ ಬೆತ್ತ ಪೇರು ಕೊರ್ದು. ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ.